ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಸ್ವ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಮ್ಮ ಜೀವಿತಕ್ಕೆ ಮತ್ತೊಂದು ಹೊಸ ದಿವಸವನ್ನ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿವಸವು ನಿಮ್ಮ ಪ್ರೀತಿ, ನಿಮ್ಮ ಚಿತ್ತದಂತೆ ಬಾಳಲು ಕೃಪೆ ನೀಡಿರಿ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಿರಿ ಸ್ವಾಮಿ. ನಿಮ್ಮ ಪ್ರೀತಿ ಸಹಾಯದ ನಾವು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೋದಲ್ಲಿ ಬಂದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ವಿದ್ಯೆಯಲ್ಲಿ ಪ್ರತಿಯೊಂದು ಪ್ರಯಾಣಗಳಲ್ಲಿ ಕೂಡ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 12ನೇ ಅಧ್ಯಾಯ 11ರಿಂದ. 2 ಅರಸು 12ನೇ ಅಧ್ಯಾಯ 11ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಮೊನ್ನೆ 21ರಿಂದ 25ರವರೆಗೆ ಕ್ರಿಸ್ಮಸ್ ಬಗ್ಗೆ ಸುಳ್ಳು ಬೋಧನೆ, ಸೈತಾನನ ಕಾರ್ಯ, ದೇವರ ವಾಕ್ಯವನ್ನು ಅನುಗ್ರಹಿಸಿ ನಡೆದು ಅವರಿಗೆ ಆಶೀರ್ವಾದ ಎಂಬುದಾಗಿ 21ರಿಂದ 25ರವರೆಗೆ ನಾವು ಇದನ್ನ ತಿಳಿದುಕೊಂಡಿದ್ದೇವೆ. ಈ 2 ಅರಸು ಪುಸ್ತಕದಲ್ಲಿ 20ನೇ ತಾರೀಕಿಗೆ ಕೊನೆಗೊಳಿಸಿದ್ದೇವೆ. ಅದನ್ನೇ ಇವತ್ತಿಂದ ಮುಂದುವರಿಸುತ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 11 ಮತ್ತು 12ನೇ ವಚನ ನೋಡುವಾಗ, 2 ಅರಸು 12, 11, 12 ನೋಡುವಾಗ, ದೇವಾಲಯಕ್ಕೆ ಬಂದಂತ ಹಣ ಅದು ದೇವಾಲಯದ ಉಪಕಾರಕ್ಕಾಗಿಯೂ, ಅಲ್ಲಿಯೂ ಏನಾದರೂ ರಿಪೇರಿ ಮಾಡುವಂತ ಸಾಮಗ್ರಿಗಳಿಗಾಗಿಯೂ, ಪ್ರತಿ ಒಂದು ಸಂಬಳಕ್ಕಾಗಿಯೂ, ಎಲ್ಲದಕ್ಕಾಗಿ ಅದನ್ನೇ ಉಪಯೋಗಿಸಬೇಕು. ಅವರವರ ಸ್ವಂತ ಉಪಯೋಗಕ್ಕಾಗಿ, ಅವರ ಸ್ವಂತ ಮನೆಗಳಿಗಾಗಿ ಅಥವಾ ಯಾವುದೇ ವಿಚಾರಕ್ಕೂ ಅವರ ಸ್ವಂತ ಕಾರ್ಯಕ್ಕೆ, ಅವರ ಗಂಡ ಹೆಂಡತಿ ಮಕ್ಕಳ ಕಾರ್ಯಗಳಿಗಾಗಿ ಅದನ್ನು ಉಪಯೋಗಿಸಬಾರದು ಎಂಬುದಾಗಿ ಇದು ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇದು ಅಪೊಸ್ತಲರ ಕೃತ್ಯದಲ್ಲಿ ಅಪೊಸ್ತಲರು ಕೂಡ 1 ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಕೂಡ ಇದನ್ನು ಅಪೊಸ್ತಲರಾದ ಪೌಲರು ತಿಳಿಸಿದ್ದಾರೆ. ಒಬ್ಬೊಬ್ಬರಿಗೆ ಕೂಲಿ ಕೆಲಸವನ್ನ ಮಾಡಿ ಸುವಾರ್ತೆ ಸಾರುವಂಥದ್ದು ಇವತ್ತು ಹೊಸ ಒಡಂಬಡಿಕೆಯಲ್ಲಿ ದೊಡ್ಡ ಒಂದು ಸಾಕ್ಷಿ. ಅಪೊಸ್ತಲರಾದ ಪೌಲರು ಕೂಲಿ ಕೆಲಸವನ್ನ ಮಾಡಿ ಕೊರಿಂಥ ಸಭೆಗೆ ಸಹಾಯ ಮಾಡ್ತಾ ಇದ್ರು. ಇದ್ದವರ ಕಡೆಯಿಂದ ಕೇಳಿಕೊಂಡು ಬಂದು, ಅಂದರೆ ಕ್ರೈಸ್ತ ವಿಶ್ವಾಸಿಗಳ ಕೈಯಿಂದಲೇ ಕೇಳಿಕೊಂಡು ಬಂದು ಇಲ್ಲದವರಿಗೆ ಕೊಡ್ತಾ ಇದ್ರು. ಅವರವರ ಸ್ವಂತಕ್ಕೆ ಉಪಯೋಗಿಸುತ್ತಿರಲಿಲ್ಲ ಎಂಬುದಾಗಿ ಕೂಡ ನಾವು ಇದನ್ನ ನೋಡ್ತಾ ಇದ್ದೀವಿ. ಮತ್ತೆ 25, 35, 40ರವರೆಗೂ ಓದುವಾಗ, ಇಂತಿಂಥವರಿಗೆ ನೀವು ಈ ರೀತಿ ಮಾಡಿದ್ರೆ ನನಗೆ ಮಾಡಿದ ಹಾಗೆ ಪರಲೋಕದ ಆಶೀರ್ವಾದವನ್ನು ಪಡೆದುಕೊಳ್ತೀರಿ ಎಂಬುದಾಗಿ ಮತ್ತೆ 25, 34ರಲ್ಲಿ ಕೂಡ ನಾವು ಇದನ್ನ ಓದಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರ ಸ್ವಂತ ಕಾರ್ಯಕ್ಕೆ ಉಪಯೋಗಿಸಬಾರದು. ಹಾಗೆ ಇವತ್ತು ಅನೇಕರನ್ನವರ ಹೆಂಡತಿ ಮಕ್ಕಳಿಗೆ, ಅವರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಶಾಲೆಗೆ, ಅವರ ಆಡಂಬರ ಜೀವನ, ಆಡಂಬರ ಮನೆ, ಆಡಂಬರ ಗಾಡಿ, ಆಡಂಬರ ಬಟ್ಟೆ, ಆಡಂಬರ ಮೊಬೈಲು, ಆಡಂಬರ ಅಲಂಕಾರಗಳು, ಚಿನ್ನ ಬೆಳ್ಳಿ ಬಂಗಾರ ಮಾಡಿಕೊಂಡು ಇವತ್ತು ಸೇವಕರಿಗೆ ಕೊಡಬೇಕು ಅಂತ ಈ ರೀತಿ ವಂಚಿಸ್ತಾ ಇದ್ದಾರೆ. ಇವರ ಬಗ್ಗೆ ಕೂಡ ಬಹಳ ಎಚ್ಚರವಿರಬೇಕು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಬೋಧಿಸ್ತದೆ. ಈಗ 13ನೇ ವಚನ. ಯೆಹೋವನ ಆಲಯಕ್ಕೆ ತರಲ್ಪಟ್ಟ ಹಣವನ್ನು ಜೀರ್ಣೋದ್ಧಾರ ಕಾರ್ಯದವರ ಸಂಬಳಕ್ಕಾಗಿ ಉಪಯೋಗಿಸಿದರೆ ಹೊರತು ಯೆಹೋವನ ಆಲಯದ ಬೆಳ್ಳಿಯ ಬಟ್ಟಲು, ಕತ್ತರಿ, ಬೋಗುಣಿ, ತುತ್ತೂರಿ, ಬೆಳ್ಳಿ ಬಂಗಾರದ ಪಾತ್ರೆ ಇವುಗಳನ್ನು ಮಾಡುವುದಕ್ಕಾಗಿ ಉಪಯೋಗಿಸಲಿಲ್ಲ. ನೋಡಿ, ದೇವರ ನಮಗೆ ಸ್ತೋತ್ರ. 13ನೇ ವಚನ ನಮ್ಗೆ ಎಷ್ಟು ಚೆನ್ನಾಗಿ ಅಲ್ಲಿ ತಿಳಿಸ್ತದೆ. ಜೀರ್ಣೋದ್ಧಾರಕ್ಕಾಗಿ, ಅಂದರೆ ದೇವರ ಆಲಯವನ್ನ ಕಟ್ಟುವುದಕ್ಕಾಗಿ, ಅದಕ್ಕೆಂದರೆ ಆಲಯಕ್ಕೆ ಅಲ್ಲಿ ಬೇಕಾದಂತ ಸೌಕರ್ಯಗಳನ್ನ ಮಾಡುವುದಕ್ಕಾಗಿ, ಮತ್ತೆ ಅಲ್ಲಿ ಕೆಲಸ ಮಾಡುವವರಿಗೆ ಸಂಬಳ ಕೊಡುವುದಕ್ಕಾಗಿ ಉಪಯೋಗಿಸಿಕೊಂಡ್ರು ಹೊರತು ಬೆಳ್ಳಿಯ ಬಟ್ಲು, ಕತ್ತರಿ, ಬೋಗುಣಿ, ತುತ್ತೂರಿ, ಬೆಳ್ಳಿ ಬಂಗಾರದ ಪಾತ್ರೆ ಇವುಗಳನ್ನು ಮಾಡುವುದಕ್ಕಾಗಿ ಉಪಯೋಗಿಸಲಿಲ್ಲ. ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಜೋರಾಗಿ ಕ್ರಿಸ್ಮಸ್ ಟ್ರೀ ಮಾಡೋದಂತೆ. ಇದನ್ನ ಹಿಂದೆ ಕೂಡ ಹೇಳಿದ್ದೇವೆ. ಅಲ್ಲಿಂದ ಅಲಂಕಾರ ಮಾಡೋದು, ಬೆಲೂನು ಕಟ್ಟೋದು, ಕಲರ್ ಪೇಪರ್ ಕಡಿಯೋದು, ಇತರನ ಕರೆಯೋದು, ಅವರಿಗೆ ಸನ್ಮಾನ ಮಾಡುವುದು, ಅವರಿಗೆ ಹೂಮಾಲೆ ಹಾಕುವಂಥದ್ದು, ಬರೀ ಅನ್ಯ ಪದ್ಧತಿ ಲೋಕದ ಸೈತಾನ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದು ದೊಡ್ಡ ತಪ್ಪಾಗಿದೆ. ನಮಗೆ ಸ್ತೋತ್ರ. 15ನೇ ವಚನ. ಕೆಲಸಗಾರರಿಗೆ ಸಂಬಳ ಕೊಡುವ ಮುಖ್ಯಸ್ಥರು ನಂಬಿಕಸ್ಥರಾದ್ದರಿಂದ ಅವರ ವಶಕ್ಕೆ ಕೊಡಲ್ಪಟ್ಟ ಹಣದ ಲೆಕ್ಕವನ್ನು ಯಾರು ಕೇಳಲಿಲ್ಲ. ನೋಡಿ, ಅಲ್ಲಿ ಅಧಿಕಾರ ನಡೆಸುವವರು ನಂಬಿಕಸ್ಥರು. ಅಲ್ಲಿದ್ದ ಸಭೆಯವರಿಗೆ, ಸಭಿಕರಿಗೆ ಗೊತ್ತಾಗಿದೆ ಇವರು ಒಳ್ಳೆಯವರು, ನಂಬಿಕಸ್ಥರು ಅಂತೇಳಿ. ಆದ್ರಿಂದ ಅವರ ಹತ್ರ ಜನ ಲೆಕ್ಕ ಕೇಳಲಿಲ್ಲ. ಹಾಗೆ ಇವತ್ತು ನಂಬಿಕಸ್ಥರವ್ರನ್ನ ನೋಡುವಾಗ ಗೊತ್ತಾಗ್ತದೆ, ಅವರ ಕೆಲಸ ಕಾರ್ಯ ನಡೆ ನುಡಿ ನೋಡುವಾಗ ಗೊತ್ತಾಗ್ತದೆ, ಅಂತವ್ರ ಹತ್ರ ಯಾರು ಲೆಕ್ಕ ಕೇಳುವುದಿಲ್ಲ.
ಒಂದೊಂದು ವೇಳೆ ದಗಲಬಾಜಿ ಮೋಸ ಮಾಡೋರ್ನ ಇವತ್ತು ಅನೇಕರು ದೇವಾಲಯದ ಸ್ಥಳವನ್ನು ಮಾರಿಕೊಂಡು ಅವರ ಹೆಂಡತಿ ಮಕ್ಕಳ ಜೀವನಕ್ಕಾಗಿ ಅವರ ಸಂಸಾರದ ಜೀವನಕ್ಕಾಗಿ ಉಪಯೋಗಿಸಿ ಅನೇಕ ಸಭೆಗಳಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಧಾರವಾಡದಲ್ಲಿ ಕೂಡ ಇಂತಹ ಒಂದು ಘಟನೆ ನಡೆದು ಹೋಯಿತು. ದೇವಾಲಯದ ಜಾಗವನ್ನು ಅಲ್ಲಿ ಯಾರು ಅಧಿಕಾರಿ ಆಗ್ಬೇಕು ಅಂತ ಓಟ್ ಹಾಕೋದು, ಆ ಓಟ್ ಹಾಕೋರಿಗೆ ದೊಡ್ಡ ಒಂದು ದೇವರ ಸೇವಕರುಗಳೇ ಏನಾಯ್ತದೆ, ಈ ಲೋಕದವರ ಹಾಗೆ ಮದ್ಯಪಾನ ಇಂಥದನ್ನೆಲ್ಲ ಕೊಟ್ಟು ದುಡ್ಡು ಕೊಟ್ಟು ಓಟ್ ಹಾಕ್ಸಿಕೊಂಡು ಆ ಸ್ಥಳವನ್ನ ಏನೇನೋ ಮಾಡಿ ಮಾರಾಟ ಮಾಡಿ ಅವರ ಸಂಸಾರಕ್ಕೂ ಅವರಿಗೂ ವಹಿಸಿಕೊಟ್ಟು ತಗೊಂಡವರು ಕೂಡ ಆಗಿದ್ದಾರೆ. ಇದು ಕೂಡ ಅನೇಕ ಕಡೆಗೆ ಈ ರೀತಿ ನಡೀತಾ ಇದೆ. ಇದು ಏನಾಗಿದೆ, ನಂಬಿಕಸ್ಥರಲ್ಲ ಇವರು, ಲೋಕದ ಜನಗಳಾಗಿದ್ದಾರೆ. ಲೋಕದ ಕ್ರೈಸ್ತರು ನಿಜವಾಗಿ ಯೇಸು ಕ್ರಿಸ್ತನ ಹಿಂಬಾಲಕರು ಇವರಲ್ಲ, ಪರಮಾತ್ಮ ಭಗವಂತನ ಹಿಂಬಾಲಕರು ಅಲ್ಲ. ಅನೇಕ ಇವತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಬೇರೆ ಸಭೆಗಳು ಕೂಡ ಇದನ್ನೇ ಮಾಡ್ತಾರೆ. ಖಂಡಿತವಾಗಿ ಇವರು ಪರಮಾತ್ಮ ಭಗವಂತನನ್ನು ಹಿಂಬಾಲಿಸುವವರು ಅಲ್ಲವೇ ಅಲ್ಲ. ಇದರಲ್ಲಿ ನಾವು ತಿಳ್ಕೊಳ್ಬೇಕು ಈ ವಾಕ್ಯದಲ್ಲಿ. ಅಂಥವ್ರನ್ನ ಹಿಂಬಾಲಿಸಲು ಬಾರದು. 16ನೇ ವಚನ. ಅಪರಾಧ ಪ್ರಾಯಶ್ಚಿತ್ತವಾಗಿಯೂ ದೋಷ ಪರಿಹಾರಕ್ಕಾಗಿಯೂ ತರಲ್ಪಟ್ಟ ಹಣವು ಯಾಜಕರ ಭಾಗವಾಗಿತ್ತು, ಅದು ಯೆಹೋವನ ಆಲಯಕ್ಕೆ ಸೇರಲಿಲ್ಲ. ಅಪರಾಧ ಪ್ರಾಯಶ್ಚಿತ್ತಕ್ಕಾಗಿಯೂ ದೋಷ ಪರಿಹಾರಕ್ಕಾಗಿ ತರಲ್ಪಟ್ಟ ಹಣವು ಯಾಜಕರ ಭಾಗವಾಗಿತ್ತು, ಅದು ಯೆಹೋವನ ಆಲಯಕ್ಕೆ ಸೇರಲಿಲ್ಲ. ಆದರೆ ಇವತ್ತು ಅವರವರ ಕೈಗೆ ಸ್ವಂತಕ್ಕಾಗಿ ನಿಮ್ಮ ಖರ್ಚುಗಳಿಗೆ ಅಂತೇಳಿ ಯಾರು ಕೊಡ್ತಾರೋ, ದೋಷ ಪರಿಹಾರಕ್ಕಾಗಿ ತರಲ್ಪಟ್ಟ ಹಣ ಯಾರು ಕೊಡ್ತಾರೋ ಅದು ಮಾತ್ರ ಅಲ್ಲಿ ಯಾಜಕರಿಗೆ ಸಂಬಂಧ ಪಡಬೇಕು ಹೊರತು ಬಾಕಿ ಎಲ್ಲ ಹಣವು ಯಾಜಕರಿಗೆ ಸಂಬಂಧ ಪಡತಕ್ಕದ್ದು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದರ ಬಗ್ಗೆ ಕೂಡ ಬಹಳ ಎಚ್ಚರವಾಗಿರಬೇಕಾಗ್ತದೆ. ಸರಿ, ಮುಂದೆ ಕಾಣಿಕೆ ಈಗ 13ನೇ ಅಧ್ಯಾಯ 14ರಿಂದ ಓದಿಕೊಳ್ಳೋಣ. 2 ಅರಸು 13ನೇ ಅಧ್ಯಾಯ 14ನೇ ವಚನದಿಂದ ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ. ಎಲೀಷನು ಮರಣಕರ ರೋಗದಲ್ಲಿ ಇದ್ದನು. ಇಸ್ರಾಯೇಲರ ಅರಸನಾದ ಯೋಹಾಷನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ, ನನ್ನ ತಂದೆ ಇಸ್ರಾಯೇಲರಿಗೆ ರಥಾಶ್ವ ಬಲಗಳು ಇದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅತ್ತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅದೇ ಸಮಯದಲ್ಲಿ ಪ್ರವಾದಿ ಎಲೀಷನ ಮುಖಾಂತರ ಇಷ್ಟೆಲ್ಲ ಕಾರ್ಯಗಳು ಬೋಧನೆಗಳು ಅಲ್ಲಿ ನಡೆಯಿತು. ಆಗಲ್ಲಿ ಏನಾಯ್ತು, ಒಂದು ಮನುಷ್ಯ ಹೋಗಿ ನನ್ನ ತಂದೆ ಇಸ್ರಾಯೇಲರಿಗೆ ಬಲವಾಗಿದ್ದವನೇ ಈ ರೀತಿ ನಿನಗೆ ಆಯ್ತಪ್ಪ ಅಂತೇಳಿ ಮುಖದ ಮೇಲೆ ಬಹಳವಾಗಿ ಅತ್ತನು. ನೋಡಿ, ನಿಜವಾಗಿಯೂ ದೇವರ ಸೇವಕರಿಂದ ಆಯ್ಕೆಗೊಂಡವರು ಈಗಲೇ ನಾವು ತಿಳಿದುಕೊಂಡ ಹಾಗೆ ಇಷ್ಟು ಒಂದು ಶಿಸ್ತು ಬದ್ಧವಾಗಿ ಇವತ್ತು ಸಭೆಯನ್ನು ನಡೆಸಿಕೊಂಡು ಬರ್ತಾ ಇರುವಾಗ ಅವರು ನಂಬಿಕಸ್ಥರ. ಆದ್ದರಿಂದ ಆ ಎಲೀಷನು ಏನೂ ತಿನ್ನಲಿಲ್ಲ, ಎಲಿಯನು ಏನು ತಿನ್ನಲಿಲ್ಲ, ಎಲೀಷನು ಏನೂ ತಿನ್ನಲಿಲ್ಲ. ಹಿಂದೆ ನಾವು ನೋಡುವಾಗ ಅಬ್ರಹಾಂ, ಇಸಾಕ್, ಯಾಕೋಬರು ಕೂಡ ಯಾವುದೋ ಒಂದು ಪೈಸೆ ಕೂಡ ದೇವರ ಹಣವನ್ನ ತಿಂದಿದ್ದು ಕಾಣಲಿಲ್ಲ. ಬದಲಾಗಿ ಅಲ್ಲಿದ್ದವರು ದಾನ ಧರ್ಮ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ದೇವರಿಂದ ಆಯ್ಕೆಯಾದವರಿಗೆ ಏನಾದರೂ ಮೈಗೆ ಹುಷಾರಿಲ್ಲದೆ ಹೋಗಿ ಅವರು ರೋಗಿಯಾದಾಗ ನಿಜವಾಗಿ ದೇವರದ ಆತ್ಮ ಇರೋರು ಏನ್ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡ್ತಾರೆ, ವಿಚಾರಿಸ್ತಾರೆ, ಮಾಡ್ತಾರೆ. ಆದ್ರೆ ಇವತ್ತು ಒಬ್ಬೊಂದೊಂದು ವಿಶ್ವಾಸಿಗಳನ್ನ ನಾವು ಕಾಣಬಹುದು. ಸತ್ಯ ಸುವಾರ್ತೆಯನ್ನು ಹೇಳಿದಾಗ ಅವರ ವಿಷಯಗಳು ಲೋಕದ ವಿಷಯಕ್ಕೂ ಸೈತಾನ ಕಾರ್ಯಕ್ಕೂ ಒಳಪಟ್ಟಿರುತ್ತದೆ. ಅಂಥವರಿಗೆ ಸತ್ಯವನ್ನ ತಿಳಿಸಿದಾಗ ಅವರು ಆಗೋದೇ ಇಲ್ಲ. ಅವನ ಒಂದು ಕೋಪ ಬದಲಾಗಿ ಅವರಿಂದ ಏನಾದ್ರೂ ಒಂದು ಲಾಭ ಬರ್ತದ ಅಂತ ಹೇಳಿ ನೋಡ್ತಾರೆ. ಉಪಕಾರಕ್ಕಾಗಿ ಮಾತ್ರ ನೈಸಾಗಿ ಬರ್ತಾರೆ, ಮಾತನಾಡ್ತಾರೆ. ಅವರಿಗೆ ಕಷ್ಟ ಅಂತ ಬಂತು ಅಂತ ಹೇಳುವಾಗ ಆ ಕಡೆ ತಿರುಗಿ ನೋಡೋದಿಲ್ಲ, ಬಂದು ವಿಚಾರಿಸೋದು ಕೂಡ ಇಲ್ಲ. ಅವರು ಏನಾಗಿದ್ದಾರೆ, ಲೋಕದ ಕ್ರೈಸ್ತರಾಗಿದ್ದಾರೆ. ಆದರೆ ಎಲ್ಲರಿಗೂ ದೇವರ ಸುವಾರ್ತೆ ಸಾರಲ್ಪಟ್ಟಿತು ಎಂಬುದಾಗಿ ಪೇತ್ರನು ಕೂಡ ಇದನ್ನು ಹೇಳಿದ್ದಾನೆ. ಆದರೆ ದೇವರೊಂದು ಚಿತ್ತದ ಅವರಿಗೆ ಏನಾಯ್ತು, ಅಲ್ಲಿ ಸುವಾರ್ತೆ ಸಾರಲ್ಪಟ್ಟಿತು. ಹಾಗೆ ಇವತ್ತು ಅನೇಕರು ಏನಾಗಿದ್ದಾರೆ, ನಾಟಕದ ಕ್ರೈಸ್ತ ಆಗಿದ್ದಾರೆ. ಇಂಥ ನಿಜ ಸೇವಕರನ್ನು ಅರ್ಥಕೊಳ್ಳಲಿಲ್ಲ. ಯಾರಲ್ಲಿ ದೇವರ ಆತ್ಮ ಇದೆಯೋ, ಯಾರು ದೇವರನ್ನು ಆರಿಸಿಕೊಂಡಿದ್ದಾರೋ ಯಾರನ್ನು, ಅವರು ಮಾತ್ರ ಈ ರೀತಿ ಅವರಿಗಾಗಿ ಅಲ್ಲಿಗೆ ಕಷ್ಟಪಡ್ತಾರೆ, ಇಂಥ ವಿಚಾರಿಸ್ತಾರೆ, ಅವರಲ್ಲಿ ಕರುಣೆ ತೋರ್ತಾರೆ, ಭಾಗಿಯಾಗಿ ಇರ್ತಾರೆ. ಅವರ ಕಷ್ಟದಲ್ಲಿ ಎಲ್ಲರೂ ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 15ನೇ ವಚನ. ಆಗ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಿಲ್ಲನ್ನು ಬಾಣಗಳನ್ನು ತರಿಸು ಎಂದು ಹೇಳಿದನು. ಅವನು ತರಿಸಿದನು. ಎಲೀಷ ಒಂದು ಪ್ರವಾದಿಯಾಗಿದ್ದ. ಈ ಅರಸನಿಗೆ ಏನ್ ಹೇಳ್ತಾರೆ, ಬಿಲ್ಲನ್ನು ಬಾಣಗಳನ್ನು ನನ್ನ ಹತ್ರ ತರಿಸಪ್ಪ ಅಂತ. ಮುಂದೆ ನೋಡೋಣ. 16.
ಅವನಿಗೆ ಬಿಲ್ಲನ್ನು ಹಿಡಿದುಕೋ ಎಂದು ಆಜ್ಞಾಪಿಸಿದನು. ಅವನು ಹಿಡಿದುಕೊಳ್ಳಲು ತನ್ನ ಕೈಯನ್ನು ಅವನ ಕೈ ಮೇಲೆ ಇಟ್ಟು, ಮೂಡನ ದಿಕ್ಕಿಗಿರುವ ಕಿಟಕಿಯನ್ನು ತೆರೆ ಎಂದನು. ಅವನು ತೆರೆದನು. ಅನಂತರ ಬಾಣವನ್ನೆಸೆ ಎಂದು ಆಜ್ಞಾಪಿಸಿದನು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವನು ಏನ್ ಹೇಳ್ತಾನೆ, ಎಲೀಷನಿಗೆ, ಅರಸನಿಗೆ, ಇವನು ಪ್ರವಾದಿ, ಬಿಲ್ಲನ್ನು ತಂದು ಕೊಡುತ್ತೆ ಕೊಟ್ಟ, ಇದನ್ನು ನಿನ್ನ ಕೈಲಿ ಹಿಡಿ, ಮೂಡದ ಕಿಟಕಿಯನ್ನು ತೆರಿ, ಅಂದ್ರೆ ಅವನು ಮಲಗಿದ ಸ್ಥಳದಲ್ಲಿ ತೆರೆದ ಬಾಣವನ್ನು ಎಸೆ ಅಂತ ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ 17ನೇ ವಚನ ಆಯ್ತು. ಎಸೆಯಲು ಅವನು, ಇದು ಜಯಪ್ರದವಾದ ಯೆಹೋವನ ಬಾಣ, ಆರಾಮ್ಯರನ್ನು ಜಯಿಸುವ ಬಾಣ, ನೀನು ಆರಾಮ್ಯರನ್ನು ಅಪೇಕ್ಷದಲ್ಲಿ ಸೋಲಿಸಿ ಸಂಹರಿಸಿ ಬಿಡುವಿ ಅಂತ ಒಂದು ಆಶೀರ್ವಾದವನ್ನ ಮಾಡಿದ ಎಲೀಷಾ ಯಾರಿಗೆ? ಇಸ್ರಾಯೇಲ್ ಅರಸನಿಗೆ. ಇದು ನೋಡು, ವೈರಿಗಳನ್ನ ಗೆಲ್ಲುವಂತ ಇದೊಂದು ಬಾಣ ಆಗಿದೆ, ದೇವರ ಬಾಣ. ಇದರಲ್ಲಿ ನೀನು ಏನ್ ಮಾಡ್ತೀಯ? ಆರಾಮ್ಯರು ಮೊದಲಿಗಿಂತಲೇ ಇಸ್ರೇಲರಿಗೆ, ಅಂದ್ರೆ ಇಸ್ರೇಲರ ವಿರೋಧಿಗಳು ಆರಾಮ್ಯರಾಗಿದ್ದರು, ಅವರನ್ನು ನೀನು ಈ ಬಾಣದಲ್ಲಿ ಕೊಲ್ತೀಯಾ ಅಂತ ಹೇಳಿ ದೇವರು ಎಲೀಷನ ಮುಖಾಂತರ ಈ ಇಸ್ರೇಲರ ಅರಸನಿಗೆ ಹೇಳಿಸಿದಂತ ಮಾತು. ಹಾಗೆ ಇವತ್ತು ದೇವರಿಂದ ಆದುಕೊಂಡ ಪ್ರವಾದಿಗಳು, ಸಾಕ್ಷಿಗಳ ಮುಖಾಂತರ ಇತರರಿಗೂ ದೇವರು ಒಂದೊಂದು ಆಶೀರ್ವಾದವನ್ನ ಮಾಡ್ತಾರೆ. ಅವರ ಮುಖಾಂತರ ಹೀಗೆ ಮಾಡು, ಹೀಗೆ ಮಾಡು ಅಂತ ಹೇಳಿಸುವವರು ಕೂಡ ಆಗಿದ್ದಾರೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. 18ನೇ ವಚನ ಎಂದು ಹೇಳಿದನು. ಇದಲ್ಲದೆ ಎಲೀಷನು ಇಸ್ರಾಯೇಲರ ಅರಸನಿಗೆ, ಬಾಣಗಳನ್ನು ತೆಗೆದುಕೋ ಎಂದು ಆಜ್ಞಾಪಿಸಿದಾಗ ಅವನು ತೆಗೆದುಕೊಳ್ಳಲು, ಇವುಗಳಿಂದ ನೆಲವನ್ನು ಹೊಡೆಯಂದನು. ಅವನು 3 ಸಾರಿ ಹೊಡೆದು ಸುಮ್ಮನೆ ನಿಂತನು. ಆಗ ದೇವರ ಮನುಷ್ಯನು ಅವನ ಮೇಲೆ ಕೋಪಗೊಂಡು, ನೀನು 5-6 ಸಾರಿ ಹೊಡೆಯಬೇಕಾಗಿತ್ತು, ಹಾಗೆ ಮಾಡಿದ್ದರೆ ಆರಾಮ್ಯರು ನಿರ್ನಾಮವಾಗಿ ಹೋಗುವವರೆಗೂ ಅವರ ಮೇಲೆ ನಿನಗೆ ಜಯ ದೊರಕುತ್ತಿತ್ತು. ನೀನು 3 ಸಾರಿ ಹೊಡೆದುದರಿಂದ ಅವರನ್ನು 3 ಸಾರಿ ಮಾತ್ರ ಸೋಲಿಸುವಿ ಎಂದು ಹೇಳಿದನು. ನೋಡಿ, ಬಾಣಗಳನ್ನು ಹೊಡಿ ಅಂತ ಹೇಳುವಂತ ಎಲೀಷಾ ಏನ್ ಹೇಳ್ದ ಅವನಿಗೆ? ಇಸ್ರಾಯೇಲನಿಗೆ ಬಾಣವನ್ನು ಹೊಡಿ ಅಂತ, ನಿಲ್ಲಿಸು ಅಂತ ಹೇಳುವವರೆಗೆ ಅವನು ಹೊಡಿಲೇಬೇಕಾಗಿತ್ತು. ಬರೀ 3 ಸಾರಿ ಹೊಡೆದು ಸುಮ್ಮನೆ ನಿಂತ. ಆಗ ಅಲ್ಲಿ ಏನ್ ಹೇಳ್ತಾರೆ, ನೀನು ಬರೀ 3 ಸಲ ಮಾತ್ರ ಅವ್ರನ್ನ ಸೋಲಿಸ್ತೀಯ, 5-6 ಸಾರಿ ಹೊಡಿಬೇಕಿತ್ತು, ಆಗ ಅವ್ರನ್ನ ಸಂಪೂರ್ಣವಾಗಿ ಸೋಲಿಸುವ ಶಕ್ತಿ ನಿನಗೆ ಇರ್ತಿತ್ತು. ನೀನು ಬರೀ 3 ಸಲ ಮಾತ್ರ ಅವ್ರನ್ನ ಸೋಲಿಸ್ತೀಯ, ಮತ್ತೆ ಅವರನ್ನ ಸೋಲ್ಸಕ್ಕಾಗೋದಿಲ್ಲ ಅಂತೇಳಿ ಎಲೀಷಾ ಏನ್ ಮಾಡ್ತಾರೆ, ಇಸ್ರಾಯೇಲ್ ಅರಸನಿಗೆ ಹೇಳಿದ. ಹಾಗೆ ಇದರ ಅರ್ಥ ಏನಪ್ಪಾ ಅಂದರೆ, ದೇವರ ಸೇವಕರ ಮುಖಾಂತರ ದೇವರ ಕೆಲಸವನ್ನ ಹೇಳಿದಾಗ ಸಾಕಪ್ಪ ನಿಲ್ಲಿಸು, ಇನ್ನು ಕೆಲಸ ನಿಲ್ಲಿಸು ಅಂತ ಅಲ್ಲಿಯವರೆಗೆ ಆ ಕೆಲಸವನ್ನ ಮಾಡ್ತಲೇ ಇರಬೇಕು. ಅವರವರ ಇಷ್ಟಕ್ಕೆ ಕೆಲಸವನ್ನ ಮಾಡಿ ಸಾಕು ನಿಲ್ಲಿಸುವುದು ಅಲ್ಲ. ಕೇಳೋದು ಸೇವಕರುಗಳ ಮಾತನ್ನ ಕೇಳಲೇಬೇಕು ಎಂಬುದಾಗಿ ಅದು ದೇವರಿಂದ ಬಂದಂತ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 20ನೇ ವಚನ, 2 ಅರಸು 13:20. ಎಲೀಷನು ಮೃತ್ಯು ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು. ಮೋವಾಬ್ಯರು ಪ್ರತಿ ವರ್ಷ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪು ಗುಂಪಾಗಿ ಬರುತ್ತಿದ್ದರು. ಎಲೀಷಾ ಮೃತನಾದ, ಅವರನ್ನು ಸಮಾಧಿ ಮಾಡಿದ್ರು. ಆಗಲಿ ಮೋವಾಬ್ಯರು ಏನ್ ಮಾಡಿದ್ರು? ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ವರ್ಷದ ಗುಂಪು ಗುಂಪಾಗಿ ಬರ್ತಾ ಇದ್ರು. ಯಾರ ಹತ್ರ? ಈ ಇಸ್ರಾಯೇಲರ ಹತ್ರ. ಅಲ್ಲಿ ದುಡ್ಡು ಸಂಪಾದನೆ. ಹಾಗೆ ಇವತ್ತು ಕೂಡ ಏನ್ ಮಾಡ್ತಾರೆ, ಒಂದೊಂದು ಸೇವಕರು ವರ್ಷ ನಾನು 1 ವರ್ಷಕ್ಕೆ ಒಂದೇ ಸಲ ಬರೋದು, ದಶಾಂಶ ಕಾಣಿಕೆಯನ್ನ ಸಲ್ಲಿಸಿ ಅಂತೇಳಿ ಅನೇಕರು ಈ ರೀತಿ ವಸೂಲು ಮಾಡೋರಾಗಿದ್ದಾರೆ. ಅದನ್ನ ದೇವಾಲಯಕ್ಕೆ ಕೊಡಿ, ಅಲ್ಲಿ ದೇವಾಲಯವನ್ನು ವೃದ್ಧಿಪಡಿಸಿ, ಅಲ್ಲಿ ಬಡ ಬಕರಿಗೆ ದಾನ ಧರ್ಮ ಮಾಡಿ ಅಂತೇಳಿ ಹೇಳ್ತಾ ಇಲ್ಲ. ಅನೇಕರು ಒಂದ್ಸಲ ನನಗೂ ಒಂದು ಪ್ರವಾದಿ ಒಂದ್ಸಲ ಪ್ರಪಂಚದ ಸೇವಕರು ಆಂಧ್ರದಲ್ಲಿ ಇದನ್ನ ಹೇಳಿದ್ರು. ನಾನು ಬಹಳ ಕಡೆಗೆ ಹೋಗ್ತಾ ಇದ್ದೀನಿ, ಕರ್ನಾಟಕದ ಕೆಲವು ಕಡೆಗೆ ವರ್ಷಕ್ಕೆ ಒಂದೇ ಸಲ ಹೋಗ್ತೇನೆ, ಎಲ್ಲವನ್ನ ತುಂಬಿಸಿಕೊಂಡು ಬರ್ತೇನೆ, ವಾರ ಹೋಗೋದು, ತಿಂಗಳು ಹೋಗೋದು ನಾನು ಹೋಗೋದಿಲ್ಲ, ಅವರಿಗೆ ನಾನು ಬೇಸರವನ್ನ ಮಾಡುವುದಿಲ್ಲ ಎಂಬುದಾಗಿ ಒಂದು ಆಂಧ್ರದಲ್ಲಿ ಒಂದು ಕಡೆ ಒಂದು ಸೇವಕರು ಕೂಡ ನನಗೆ ಬಹಳ ವರ್ಷಗಳ ಹಿಂದೆ ಇದೇ ಮಾತನ್ನ ಹೇಳಿದ್ರು. ಇನ್ನೊಂದು ಸಭೆಯಲ್ಲಿ ಏನ್ ಮಾಡ್ತಾರೆ, ಅಲ್ಲಿಗೆ ಒಂದೊಂದು ಡಬ್ಬವನ್ನು ಕೊಟ್ಟು ಬಿಡೋದು, ನೀವು ಎಲ್ಲ ಈ ಡಬ್ಬಕ್ಕೆ ತುಂಬಿಡಿ ಅಂತೇಳಿ. ಅವರು ತಿಂಗಳಿಗೆ ಒಂದ್ಸಲ ಬಂದ ಡಬ್ಬವನ್ನ ತಗೊಂಡು ಹೋಗೋದು. ಇನ್ನೊಂದೊಂದು ಕಡೆಯವರು ಒಂದೊಂದು ಕವರನ್ನ ಕೊಟ್ಟು ಬಿಡೋದು, ಹೋದಾಗ ತಗೊಳ್ಳಿ, ಕವರಲ್ಲಿ ನಿಮ್ಮ ಹಣವನ್ನು ಹಾಕಿ ನಿಮ್ಮ ಅಡ್ರೆಸ್ ಬರೆದು ಕೊಡಿರಿ ಅಂತೇಳಿ. ಎಂಥ ಒಂದು ಅನ್ಯಾಯ ನಡೀತಾ ಇದೆ ಅಂದ್ರೆ, ನನ್ನ ಸಹೋದರ ಸಹೋದರಿಯರೇ, ದೇವರ ಹೆಸರು ಹೇಳಿಕೊಂಡು ಬಹಳ ಎಚ್ಚರವಾಗಿರಬೇಕು. ಆದ್ರೆ ಇದನ್ನು ನಾವು ಮುಂದೆ ಓದ್ಬೋದು, ಹಿಂದೆ ಕೂಡ ಓದಿಕೊಂಡಿದ್ದೇವೆ. ಅಲ್ಲಿ ದಶಾಂಶ ಕಾಣಿಕೆಯನ್ನ ತೆಗೆದುಕೊಂಡು ಪ್ರಾರ್ಥನೆಗೆ ಅಂತೇಳಿ ಹೋದಾಗ ಅಲ್ಲಿ ಆ ಕಾಣಿಕೆ ಪೆಟ್ಟಿಗೆಗೆ ಹಾಕಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ರ ಕವರ್ ಬರೀಬೇಕು ಅಂತಿಲ್ಲ, ಬಾಕ್ಸ್ ಕೊಡ್ಬೇಕು ಅಂತಿಲ್ಲ, ಏನಿಲ್ಲ.
ಇದೆಲ್ಲ ಹಣ ಸಂಪಾದನೆ ಮಾಡುವಂತ ಸಮಯ. ಅನೇಕರು ಇವತ್ತು ಏನ್ ಮಾಡ್ತಾರೆ, ಬುಕ್ ಅನ್ನ ಪ್ರಿಂಟ್ ಮಾಡಿಕೊಂಡು ನಾವು ಇಂಥಲ್ಲಿ ಈ ರೀತಿ ಮಾಡ್ತಾ ಇದ್ದೇವೆ, ನಮಗೆ ದುಡ್ಡು ಕೊಡಿ ಅಂತ ಹೋಗ್ತಾ ಇದ್ದಾರೆ. ಇದಕ್ಕೂ ಕೂಡ ಜನ ಮರಳಾಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಇವರಲ್ಲಿ ಕೂಡ ಗುಂಪಾಗಿ ಇಸ್ರೇಲರಲ್ಲಿ ಕೂಡ ಬರ್ತಾ ಇದ್ರು ಅಂತ ಹೇಳುವಂಥದ್ದು ಇದುವೇ ಸಾಕ್ಷಿಯಾಗಿದೆ. ಆದ್ರಿಂದ ಬಹಳ ಎಚ್ಚರವಾಗಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 21ನೇ ವಚನ. ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಬ್ಯರ ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಎಲೀಷನ ಸಮಾಧಿಯಲ್ಲಿ ಬಿಸಾಡಿ ಓಡಿ ಹೋದರು. ಸತ್ತ ಮನುಷ್ಯನು ಎಲೀಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಉಜ್ಜೀವಿಸಿ ಎದ್ದು ಬಂದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಜನರ ಮೋವಾಬ್ಯರ ಗುಂಪು ಬರ್ತಾ ಇತ್ತು. ಯಾಕೆ? ಅಲ್ಲಿ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ, ಸುಲಿಗೆ ಮಾಡೋದಕ್ಕೋಸ್ಕರ ಈ ಸತ್ತವನನ್ನು ಸಮಾಧಿ ಮಾಡ್ಲಿಕ್ಕೆ ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ರು. ಆಗ ಅವರ ಗುಂಪನ್ನು ನೋಡಿ, ಇವರು ವಸೂಲು ಮಾಡಕ್ಕೆ ಬಂದ್ರು ಅಂತ ಹೇಳಿ ಹೆದರಿ ಅಲ್ಲಿಂದ ಶವವನ್ನ ಏನ್ ಮಾಡಿದ್ರು, ಅಲ್ಲಿ ಬಿಸಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಆಗಲ್ಲಿ ಏನಾಯ್ತು, ಆ ಸತ್ತವನಿಗೆ ಎಲೀಷನ ಎಲುಬು ತಗುಲಿದ ಕೂಡಲೇ ಆ ಸತ್ತವನು ಜೀವಂತನಾದ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಇದು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಯೇಸು ಸ್ವಾಮಿ ಸತ್ತ ಲಾಜರನನ್ನು ಸಮಾಧಿಯಾಗಿ 4 ದಿವಸ ಆದಂತ ಲಾಜರನನ್ನು ಎಬ್ಬಿಸಿದರು. ಅಲ್ಲಿ ಎಲಿಯನು ಏನ್ ಮಾಡ್ದ, ವಿಧವೆ ಮಗ ಸತ್ತು ಹೋಗಿದ್ದನ್ನು ಅಲ್ಲಿ ಎಬ್ಬಿಸಿ ಆ ವಿಧವೆಗೆ ಒಪ್ಪಿಸಿ ತೆಗೆದುಕೊಂಡು ಹೋಗಿ ಕೊಟ್ಟ. ಎಲೀಷನ ಪರಿಸ್ಥಿತಿಯು ಅದೇ ನಡೆಯಿತು. ಇದು ಎಜ್ಕೇಲನ ಗ್ರಂಥದಲ್ಲಿ ಕೂಡ ನಾವು ಓಡ್ತೇವೆ. ಸತ್ತ ಎಲುಬುಗಳಿಗೆ ಹೋಗಿ ಪ್ರಾರ್ಥಿಸಿ ನನ್ನ ಉಸಿರನ್ನ ಊದಿ ಕಟಕಟನೆ ಎದ್ದು ನಿಲ್ಲು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ದೇವರಿಂದ ಆದುಕೊಂಡವರ ಮನುಷ್ಯರ ಶವದಲ್ಲಿ ಕೂಡ ದೇವರ ಒಂದು ಆಶೀರ್ವಾದ ಇರುತ್ತದೆ. ಏನಂದ್ರೆ, ದೇವರು ಆದುಕೊಂಡವರಲ್ಲಿ ಮಾತ್ರ ಅವರು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ, ದೇವರು ಆ ರೀತಿ ಅವ್ರನ್ನ ಆಶೀರ್ವಾದ ಮಾಡಿದ್ರೆ ಅಲ್ಲಿ ಆ ಸ್ಮಶಾನದಲ್ಲಿ ಅಲ್ಲಿ ಕೂಡ ದೇವರ ಒಂದು ಆಶೀರ್ವಾದ ಇರುತ್ತದೆ ಎಂಬುದಾಗಿ ಇದರ ಅರ್ಥವಾಗಿದೆ. ಅದುವೇ ನೋಡಿ, ಇವತ್ತು ಮುಸ್ಲಿಮ್ಸ್ ಅವ್ರು ಏನ್ ಮಾಡ್ತಾರೆ, ಎಲ್ಲರನ್ನ ಸತ್ತು ಅಂತಾರೆ, ಸಮಾಧಿ ಮಾಡ್ತಾರೆ. ಯಾರು ಪ್ರವಾದಿ ದೇವರ ಮನುಷ್ಯ ಅಂತ ಗೊತ್ತಾದಾಗ ಅವರನ್ನು ಸಮಾಧಿ ಮಾಡಿ ಅಲ್ಲಿ ಬೇಕಾದ ಗೋರಿಗಳನ್ನ ಕಟ್ಟಿ ಅವರ ಫ್ಲಾಗ್ಗಳನ್ನ, ಅದರ ಬಾವುಟಗಳನ್ನ ಹಾಕ್ತಾರೆ, ಪೇಂಟ್ ಹೊಡಿತಾರೆ. ಅಲ್ಲಿ ಅಲ್ಲಿಯೇ ಒಂದು ಅವರ ಮಸೀದಿ ಅಂತೇಳಿ ಕಟ್ತಾರೆ. ಇದುವೇ ಕಾರಣ, ಇದೇ ವಾಕ್ಯ ಅವರಲ್ಲಿ ನೆರವೇರಲ್ಪಡುತ್ತದೆ ಅಂತವರಿಗೆ ಮಾತ್ರ. ಹಾಗೆ ಇದರಿಂದ ನಾವು ತಿಳ್ಕೊಂಡಾಗೆ ದೇವರಿಂದ ಆದುಕೊಂಡವರು ಸತ್ತರೂ ಕೂಡ ಅವರ ಶವದಲ್ಲಿ ಕೂಡ ದೇವರ ಆತ್ಮ ಇದ್ದೇ ಇರುತ್ತದೆ. ಆದರೆ ಪುನರುತ್ಥಾನಗೊಳ್ಳುವಾಗ ಆ ದಿವಸದಲ್ಲಿ ದೇವರು ಬಂದಾಗ ಇಂಥವರು ಪುನರುತ್ಥಾನಗೊಳ್ಳುತ್ತಾರೆ ಎಂಬುದಾಗಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ನಾವು ಏನ್ ಮಾಡ್ತೇವೆ, ಕೀರ್ತನೆಯಲ್ಲಿ ಮತ್ತು ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಇದನ್ನು ಓದಿಕೊಳ್ಳಬಹುದು. ಪರಿಶುದ್ಧರಾಗಿ ಸತ್ತವರ ಶವವು ಮಣ್ಣಿನೊಳಗೆ ಕೊಳೆಯುವುದಿಲ್ಲ ಎಂಬುದಾಗಿ ಆ ಅರ್ಥವನ್ನ ಸೂಚಿಸುತ್ತದೆ ಇಲ್ಲಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 22ನೇ ವಚನ. ಆರಾಮ್ಯರ ಅರಸನಾದ ಹಜಾಯೇಲನು ಯೆಹೋವನ ಆಳ್ವಿಕೆಯಲ್ಲೆಲ್ಲ ಇಸ್ರೇಲರನ್ನು ಪೀಡಿಸುತ್ತಿದ್ದನು. ಆದರೂ ಯೆಹೋವನು ಅವರನ್ನು ಸಂಪೂರ್ಣವಾಗಿ ಹಾಳು ಮಾಡಗೊಡಿಸಲಿಲ್ಲ. ನೋಡಿ, ಆರಾಮ್ಯರ ಅರಸ ಏನ್ ಮಾಡ್ದ, ಹಜಾಯೇಲನು ಅವರ ಜೀವಮಾನ ಇಡೀ ದೇವರಿಂದ ಆದುಕೊಂಡವರನ್ನ ಪೀಡಿಸ್ತಾ ಬರ್ತಾ ಇದ್ದ. ಆದರೆ ದೇವರು ಇಸ್ರೇಲರನ್ನು ಸಂಪೂರ್ಣವಾಗಿ ಪೀಡಿಸ್ಲಿಕ್ಕೆ ಬಿಡ್ಲಿಲ್ಲ. ಹಾಗೆ ದೇವರು ಆದುಕೊಂಡ ಜನಾಂಗಗಳನ್ನ ಇವತ್ತು ಯಾರಾದರೂ ವಿರೋಧಿಗಳು ಪೀಡಿಸುವುದಾದರೆ, ಹಿಂಸೆ ಕೊಟ್ರೆ ಖಂಡಿತವಾಗಿ ಅವ್ರನ್ನ ಹಿಂಸೆ ಕೊಡ್ತಾರೆ. ಸ್ವಲ್ಪ ಈಗ ಈ ಲೋಕದಲ್ಲಿ ಬರುವಂತ ಗಾಳಿ, ಒಳ್ಳೆ ಗಾಳಿ ಮೈಗೆ ಬಡಿತದೆ, ಕೆಟ್ಟ ಗಾಳಿಯು ಮೈಗೆ ಬಡಿಯುತ್ತದೆ. ಒಳ್ಳೆಯವರ ಮಾತು ಕೇಳ್ತೇವೆ, ಕೆಟ್ಟವರ ಮಾತು ಕೇಳ್ತೇವೆ, ಹೇಳಿಸ್ತೇವೆ, ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ವಿರೋಧಿಗಳನ್ನ ಖಂಡಿತವಾಗಿ ದೇವರು ಆದುಕೊಂಡವರಿಗೆ ಹಾಳು ಮಾಡಲು ಬಿಡುವುದಿಲ್ಲ. ದೇವರು ಕೂಡ ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದಾಗ ಯೇಸು ಸ್ವಾಮಿ ಕೂಡ ಅನೇಕ ಕಷ್ಟ, ಸಂಕಟ, ದುಃಖಗಳನ್ನು ನೋಡಿ ಏನ್ ಮಾಡಿದ್ರು, ಕೂದಲನ್ನ ತಲೆಯನ್ನ ಬೋಳಿಸಿದ್ರು, ಮುಳ್ಳಿನ ಕಿರೀಟವನ್ನ ಹೊಡೆದ್ರು, ಶಿಲುಬೆಗೆ ಏರಿಸಿದ್ರು, 5 ಗಾಯಗಳನ್ನು ಮಾಡಿದ್ರು, ಚುಚ್ಚಿದ್ರು, ಮೈಗೆ ಬಟ್ಟೆಯನ್ನು ಹಾಕಿದ್ರು, ಕೈಗೆ ಕೋಲನ್ನ ಕೊಟ್ಟರು, ಮುಳ್ಳಿನ ಕಿರೀಟ ತಲೆಗೆ ತೊಡಿಸಿದ ಮೇಲೆ ಅದಕ್ಕೆ ಹೊಡೆದ್ರು. ಅಲ್ಲಿಂದ ಯೆರೂಸಲೇಮಿಂದ ಕಲ್ವಾರಿ ಬೆಟ್ಟದವರೆಗೆ ಅವರನ್ನ ಏನ್ ಮಾಡಿದ್ರು, ಹೊಡ್ಕೊಂಡೇ ಹೋದ್ರು. ಯಾವ ಶಿಕ್ಷೆ ಆಯ್ತು ಅವರಿಗೆ, ಇದು ನಮ್ಮ ಸಂಸ್ಕೃತದಲ್ಲಿ ಕೂಡ ಬಹಳ ಇದನ್ನ ನಾವು ಶ್ಲೋಕಗಳಿದ್ರೆ ನಾವು ಇದರಲ್ಲಿ ತಿಳಿದುಕೊಳ್ಳಬಹುದು. ಆದ್ರೂ ಏನ್ ಮಾಡಿದ್ರು, ವಿರೋಧಿಗಳಿಗೆ ಸೋಲಾಯಿತು, ಸೈತಾನನಿಗೂ ಸೋಲಾಯಿತು. 3ನೇ ದಿವಸ ತಂದೆಯಾದ ದೇವರು
ಮಗನಾದ ದೇವರನ್ನ ಎಬ್ಬಿಸಿದರು. ಇದು ಇವತ್ತು ದೇವರು ಯಾರನ್ನ ಆದುಕೊಳ್ತಾರೋ, ಯಾರನ್ನ ಸ್ವೀಕಾರ ಮಾಡ್ತಾರೋ ಅವರಿಗೂ ಕೂಡ ಇದೇ ಗತಿ ಬರಬಹುದು. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಕೂಡ ನಾವು ಇದನ್ನ ಓದ್ಬೋದು. ದೇವರು ಯೋಹಾನನ ಮುಖಾಂತರ ಹೇಳಿದರೆ, ಸಾಯಬೇಕಾದರೂ ನೀನು ನಂಬಿಕಸ್ಥನಾಗಿರು ಅಂತೇಳಿ. ಯೋಹಾನ 15ನೇ ಅಧ್ಯಾಯದಲ್ಲಿ ಇದನ್ನೇ ಯೋಹಾನನ ಮುಖಾಂತರ ಕೂಡ ಹೇಳಿದ್ದಾರೆ. ನೀವು ನನ್ನವರಾದ್ದರಿಂದ ಈ ಲೋಕದಲ್ಲಿ ನಿಮ್ಮ ಮೇಲೆ ಬಹಳ ಕೋಪ ಇದೆ. ನಿಮ್ಮ ಮೇಲೆ ಅವರಿಗೆ ಕೋಪ ಇರುವಾಗ ನನ್ನ ಮೇಲೆ ಕೋಪ ಇದೆ ಎಂದು ತಿಳಿದುಕೊಳ್ಳಿರಿ. ಆದರೂ ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನೀವು ಈ ಲೋಕದವರಲ್ಲ, ನೀವು ಪರಲೋಕದವರು. ನಿಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಬಂಧು ಬಳಗದವರು ನಿಮಗೆ ವೈರಿಗಳಾಗಬಹುದು. ನಿಮ್ಮನ್ನು ಅಟ್ಟಿ ಬಿಡ್ಬೋದು, ಹೊಡಿಬೋದು, ಬಡಿಬೋದು, ಜೈಲಿಗೆ ಹಾಕಬಹುದು, ಕೊಲೆ ಮಾಡಬಹುದು. ನಿಮ್ಮ ಒಬ್ಬನಿಗೆ ಅವನ ಮನೆಯವರೇ ಕಡು ವೈರಿಗಳಾಗುವರು ಎಂಬುದಾಗಿ ಮೀಕ 2ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ, ಮತ್ತಾಯ 10:35 39 ಕೂಡ ನಾವಲ್ಲಿ ಓದುವಾಗ ಅದನ್ನೇ ತಿಳಿದುಕೊಳ್ಳಬಹುದು. ಲೋಕ 12ನೇ ಅಧ್ಯಾಯದಲ್ಲಿ ಓದುವಾಗ, ಇಂದಿಂದ 5ರಲ್ಲಿ 3 ಬೇರೆ 2 ಬೇರೆ ವಿಂಗಡಿಸಿ ಬಿಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ದೇವರು ಆದುಕೊಂಡವರಲ್ಲೆಲ್ಲ ಇಂಥ ಘಟನೆಗಳು ನಡೀತವೆ. ಹೆಂಡತಿ, ಮಕ್ಕಳು, ಮಗ, ಯಾರಿಗೂ, ಇಡೀ ಲೋಕದ ವಿಷಯಗಳಿಗೂ, ಯಾವ ಲೋಕದ ಕ್ರೈಸ್ತರಿಗೂ, ನಾನಾ ತರದ ನಾಟಕ ಕ್ರೈಸ್ತರಿಗೂ ಕೂಡ ಇವರು ಬೇಡದಾಗಿರುತ್ತಾರೆ. ಆದರೆ ಅವರಿಗೆ ದೇವರು ಆದುಕೊಂಡವರಿಗೆ ಎಂಥ ಕಷ್ಟಗಳು ಯಾರೇ ಬಂದರೂ ದೇವರು ಅವರಿಗೆ ಕಷ್ಟವನ್ನ ಆ ಕಷ್ಟದಿಂದ ಹಾಳು ಮಾಡಲು ವಿರೋಧಿಗಳಿಗೆ ಬಿಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಕೀರ್ತನೆ 112ರಲ್ಲಿ ಕೂಡ ಓದುವಾಗ ಇದನ್ನು ಆಗಾಗ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ನಿನಗೆ ನನ್ನ ಮೇಲೆ ಸಂಪೂರ್ಣವಾಗಿ ಭಯಭಕ್ತಿ ಇರುವುದಾದರೆ ನಿನ್ನ ವಿರೋಧಿಗಳಿಗೆ ಬರುವಂತದನ್ನು ನೀನು ಕಣ್ಣಾರೆ ಕಾಣ್ತೀಯಾ, ಕಿವಿಯಾರೆ ಕೇಳ್ತೀಯ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವತ್ತು ನನ್ನ ಜೀವಿತದಲ್ಲಿ ದೇವರು ನೆರವೇರಿಸುತ್ತಲೇ ಇದ್ದಾರೆ. ಆದರೆ ದೇವರು ನನ್ನನ್ನು ಇವತ್ತು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗುವನ್ನು ಏನೋ ಆಗ್ಬೇಕಾಗಿತ್ತು ನಾನು ಇವತ್ತು. ಆದರೆ ದೇವರು ನನ್ನನ್ನು ಇವತ್ತು ಸುರಕ್ಷಿತವಾಗಿಟ್ಟಿದ್ದಾರೆ. ಈ ದೇವರೊಂದಿಗೆ ಜೀವಿಸುವ ಜೀವಿತ 31ನೇ ವರ್ಷದಲ್ಲಿ. ಆದರೂ ಅನೇಕ ಕಷ್ಟ, ಸಂಕಟ, ದುಃಖಗಳು ಬಂತು. ಯಾವ ರೀತಿಯಲ್ಲಿ ನಾನು ಸಾಯ್ಬೇಕಾಯಿತು. ಆದರೆ ದೇವರು ಇವತ್ತು ನನ್ನ ದೊಡ್ಡ ಸಾಕ್ಷಿಯನ್ನಾಗಿಯೂ ಸತ್ಯ ಸುವಾರ್ತಿಕನಾಗಿಯೂ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಿದರೂ ಸಾಲದು. ಹಾಗೆ ಇವತ್ತು ದೇವರು ಆದುಕೊಂಡವರ ವಿರೋಧಿಗಳು ಏನೇ ಯೋಚನೆ ಮಾಡಿದ್ರು, ಖಂಡಿತವಾಗಿ ದೇವರು ವಿರೋಧಿಗಳಿಗೆ ವಿರುದ್ಧವಾಗಿ ಹೋರಾಡ್ತಾರೆ ಎಂಬುದಕ್ಕೆ ಇದುವೇ ಸಾಕ್ಷಿಯಾಗಿದೆ. ಸರಿ, ಮುಂದೆ. ಅವರನ್ನು ಈ ಕಾಲದಲ್ಲಿಯೂ ತನ್ನ ಸನ್ನಿಧಿಯಿಂದ ತಳ್ಳಿ ಬಿಡಲಿಲ್ಲ. ಯಾರು? ದೇವರು. ಏನೇ ಆದರೂ ದೇವರು ತನ್ನ ಸನ್ನಿಧಿಯಿಂದ ತಳ್ಳಿ ಬಿಡುವುದೇ ಇಲ್ಲ. ಕೀರ್ತನೆ 91ರಲ್ಲಿ ರಕ್ಷಣಾ ವಾಗ್ದಾನದಲ್ಲಿ ಕೊನೆಯ ಭಾಗದಲ್ಲಿ ದೇವರಲ್ಲಿ ಹೇಳಿದ ಮಾತನ್ನ ದಾವೀದರಸರು ತಿಳಿಸಿದ್ದಾರೆ. ನನ್ನ ನಾಮವನ್ನು ಅರಿತವನು, ಆದ್ದರಿಂದ ಅವರನ್ನು ರಕ್ಷಿಸುವೆನು ನಾನು. 10,000 ಹೆಣಗಳವರ ಬಳಗಡೆಯಲ್ಲಿ ಬಿದ್ದರೂ ಅವರಿಗಂತ ಕೇಡೊಂದು ಬಾರದು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಕ್ಷಣೆ ಇವತ್ತು ನಡೀತಲೇ ಇದೆ. ಇದು ನಮ್ಮ ಕ್ರೈಸ್ತರು ಅಂತ ಹೇಳುವಂತ ಜನಾಂಗದಲ್ಲಿ ಮಾತ್ರ ಅಲ್ಲ, ಇವತ್ತು ಮುಸ್ಲಿಮ್ಸ್ ಇರ್ಬೋದು, ಹಿಂದೂಗಳಿರ್ಬೋದು, ಯಾರೇ ಇರ್ಬೋದು, ಸರ್ವ ಸೃಷ್ಟಿಕರ್ತನಾದ ದೇವರು ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರುಗಳು, ಅದರಲ್ಲಿ ತಿಳ್ಕೊಂಡವರನ್ನು ಹಿಂಬಾಲಿಸಿದಾಗ ಎಲ್ಲವರಲ್ಲಿಯೂ ದೇವರ ಕಾರ್ಯ ನಡೆಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ, ತಾನು ಅಬ್ರಹಾಂ, ಇಸಾಕ್, ಯಾಕೋಬರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ನೆನೆಸಿ ಅವರಿಗೆ ದಯೆ ತೋರಿಸಿದನು. ಕರುಳು ಮುರುಗಿದವನಾಗಿ ಅವರಿಗೆ ಪ್ರಸನ್ನನಾದನು. ದೇವರ ನಾಮಕ್ಕೆ ಸ್ತೋತ್ರ. ಹಿರಿಯ ಮನುಷ್ಯರನ್ನ ಆರಿಸಿಕೊಂಡಾಗ ಅವರಿಗೆ ಮಾಡಿದಂತ ಒಂದು ಆಶೀರ್ವಾದ, ಸಹಾಯವನ್ನು ಅವರ ಸಂತಾನಕ್ಕೂ ಕೂಡ ದೇವರು ಮಾಡ್ತಾರೆ. ಅದು ಕೆಲವರನ್ನು ಮಾತ್ರ ಆದುಕೊಳ್ತಾರೆ, ಅಂಥವರಿಗೂ ದೇವರು ಪ್ರಸನ್ನನಾಗ್ತಾರೆ ಇತರರ ಮೂಲಕ ಎಂಬುದಾಗಿ ಈ ವಾಕ್ಯದ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಉದಾಹರಣೆಗೆ, ನನ್ನ ಹಿರಿಯರಿಗೂ ದೇವರು ದರ್ಶನ ಮಾಡಲಿಲ್ಲ, ಮಹಾ ಪಾಪದಿಂದ ಅದೇ ಪಾಪ ನನ್ನ ಮೇಲೆ ಕೂಡ ಬಂತು. ಆದರೆ 1995ನೇ ಇಸವಿ ಕೇರಳದಲ್ಲಿ ಮೊದಲು ಒಂದು ದೇವಾಲಯಕ್ಕೆ 2 ಸಹೋದರರು, 1 ಸಹೋದರಿಯ ಮೂಲಕ ನನ್ನನ್ನು ದೇವರು ಕಳಿಸಿದಾಗ ಅದೇ ರಾತ್ರಿ ಅಲ್ಲಿ ನನಗೆ ಒಂದು ದರ್ಶನವಾಯಿತು. ನನ್ನ ಮುಂದುಗಡೆ ನಿದ್ದೆಯಲ್ಲಿ ನಾನು ಅವತ್ತು ಅಲ್ಲಿವರೆಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು ನಾನು ಹೋದವನು ಅಲ್ಲ. ಆಗ ನಾನು ಬಹಳ ಕೂಗಿಬಿಟ್ಟೆ, ಅಯ್ಯೋ ಏನಾಯ್ತಪ್ಪ, ನನ್ನ ಈ ಪರಿಸ್ಥಿತಿಗೆ ನಾನು ಇಲ್ಲಿ ಬಂದಿದ್ದೇನೆ, ಅವ್ರು ಏನ್ ಮಾಡ್ತಾರೋ ಏನೋ, ನಮ್ಮ ಮನೆ ಸುತ್ತು ಆನೆಗಳ ಕಾಟಗಳು ಬೇರೆ, ಅಂತ ಸ್ಥಳ ಅದು ಅಂತೇಳಿ ಅವತ್ತು ರಾತ್ರಿ ನನಗೆ ಆದ ದರ್ಶನ ನನ್ನ
ನನ್ನ ಮುಂದೆ ಕನಸಿನಲ್ಲಿ 3 ಜನ ಶಿಲುಬೆಯನ್ನು ಹೊತ್ತುಕೊಂಡು ನಿಂತಿದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಇರುವ ಶಿಲುಬೆಯನ್ನು ಹೊತ್ತುಕೊಂಡು ನಿಂತುಕೊಂಡಿದ್ದ ಮನುಷ್ಯನ ಹಿಂದೆ ನಾನಿದ್ದೇನೆ. ಈ ಒಂದು ಕನಸನ್ನ ನಾನು ಕಂಡೆ. ಅದೇ ವಾರದಲ್ಲಿ ಮೊಟ್ಟ ಮೊದಲು ಹೋದಾಗ ಭಾನುವಾರ ದಿವಸ ಬೆಳಿಗ್ಗೆ 6 ಗಂಟೆಗೆ ತರಗತಿ ಪ್ರಾರಂಭವಾಯಿತು ಕನ್ನಡ ಧ್ಯಾನ ಕೇಂದ್ರದಲ್ಲಿ, ಪ್ರಾರ್ಥನಾ ಮಂದಿರದಲ್ಲಿ. ಆಗ ಅಲ್ಲಿ ಬೋಧಕರು ಬಂದವರು ಹೇಳಿದ್ರು, ನಿನ್ನೆ ರಾತ್ರಿ ಒಬ್ಬರಿಗೆ ದೇವರ ದರ್ಶನವಾಗಿದೆ, ಎದ್ದು ನಿಲ್ಲಿ ಅಂತ ಹೇಳಿ. ನನಗಿದು ಏನು ಕ್ರಿಶ್ಚಿಯನ್ ಅಂದ್ರೆ ಏನು, ಬೈಬಲ್ ಅಂದ್ರೆ ಏನು, ಯೇಸು ಅಂದ್ರೆ ಏನು ಅಂತ ಏನೂ ಗೊತ್ತಿರಲಿಲ್ಲ. ಅದೇ ಪ್ರಥಮವಾಗಿತ್ತು. ಆದರೆ ಮತ್ತೊಂದ್ಸಲ ಹೇಳಿದ್ರು. ನಾನು ಆಗ ಎದ್ದು ನಿಲ್ಲು ಅಂತ ನನಗೊಂದು ಮನಸ್ಸಾಯ್ತು, ಎದ್ದು ನಿಂತೆ. ಏನ್ ಕಂಡ್ರಿ ನಿಮ್ಮ ಕನಸು ಅಂತ ಕೇಳಿದ್ರು. ನಾನು ಕನಸಲ್ಲಿ ಈ ರೀತಿ ಕಂಡೆ ಅಂತ ಹೇಳಿದೆ. ಒಂದೇ ಸಲ ಹೇಳಿದ್ರು, ದೇವರು ನಿಮ್ಮ ಪರವಾಗಿದ್ದಾನೆ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ, ಮನೆ ಕಡೆಗೆ ನೀವು ಯೋಚನೆ ಮಾಡಬೇಡಿ, ದೂತರನ್ನು ನಿಮ್ಮ ಮನೆಗೆ ಸುತ್ತಲೂ ಕಾವಲಿಟ್ಟಿದ್ದಾರೆ ಎಂಬುದಾಗಿ. ದೇವರು ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆಮೇಲೆ ದೇವರನ್ನು ಅರಿತುಕೊಂಡಾಗ ಸಂಪೂರ್ಣವಾಗಿ ಬೈಬಲ್ ಓದು ತಿಳಿದುಕೊಳ್ಳುವಾಗ ಲೂಕನ ಮತ್ತಾಯ ಮಾರ್ಕ ಲೂಕ 3 ಸುವಾರ್ತೆಯು ಕೂಡ ಯೇಸುಸ್ವಾಮಿಯನ್ನು ಶಿಲುಬೆಗೆ ಏರಿಸಿದಾಗ ಮಧ್ಯದಲ್ಲಿ ಯೇಸುಸ್ವಾಮಿ ಆ ಕಡೆ ಈ ಕಡೆ 2 ಕಳ್ಳರನ್ನ ಶಿಲುಬೆಗೆ ಏರಿಸಿದ್ದು ಈ ವಾಕ್ಯವನ್ನು ನಾನಲ್ಲಿ ಓದಿದಾಗ ನನಗೆ ಅರ್ಥವಾಯಿತು. ಬರ್ತಾ ಇದುವೇ ದೇವರು ನನಗೆ ಆಗಿ ಶಿಲುಬೆಯನ್ನು ಹೊತ್ತುಕೊಂಡ್ರು, ಅವರು ನನ್ನ ಮುಂದೆ ನಿಂತಿದ್ದಾರೆ, ನನ್ನ ಕಷ್ಟಗಳನ್ನ ಹೊತ್ತುಕೊಂಡಿದ್ದಾರೆ ಎಂಬುದಾಗಿ ದೇವರು ನಮಗೆ ಸ್ತೋತ್ರ. ಹಾಗೆ ಒಂದು ವಾರದ ಪ್ರಾರ್ಥನಾ ಕೂಟವನ್ನ ಮುಗಿಸಿ ಮನೆಗೆ ಬಂದಾಗ ಕಾಡಾನೆಗಳು ಅಕ್ಕಪಕ್ಕದ ಅವರ ತೋಟ ತೊಡಿಗೆಗಳನ್ನು ಎಲ್ಲವನ್ನು ಸರ್ವನಾಶ ಮಾಡಿದ್ದಾರೆ. ಆದರೆ ನಮ್ಮ ತೋಟದ ಸುತ್ತ ಬೇಲಿಂದ ಒಂದು ಹೆಜ್ಜೆ ಕೂಡ ಒಳಗೆ ಇಡ್ಲಿಲ್ಲ. ನನ್ನ ಸಹೋದರ ಸಹೋದರಿಯರ ಆನೆಗಳು. ತಾಯಿ ಒಂದು ಮಾತು ಹೇಳಿದ್ರು, ಗೇಟ್ ಹತ್ರ ಬಂದು ಸೊಂಡಿಲನ್ನ ಮೇಲಕ್ಕೆತ್ತಿ ಒಂದು ಆನೆಯು ಬಹಳ ಜೋರಾಗಿ ಕೂಗಿತು ಎಂಬುದಾಗ ನಮ್ಮ ಮನೇಲಿ ಬೇಕಾದಷ್ಟು ಬಾಳೆ ಅಂದ್ರೆ ಆನೆಗಳಿಗೆ ಪಂಚ ಪ್ರಾಣ, ಅದು ಒಳ್ಳೆ ಆಹಾರ. ಆಗ ನಾನು ಹೇಳಿದೆ, ನೋಡಪ್ಪ ಬೇಡ, ಬರಬೇಡ, ನಾವೇ ಇರೋದು, ಬೇಕಾದ್ರೆ ನಿನಗೆ ಒಂದು ತೆಗೆದುಕೊಂಡು ಹೋಗು ಅಂತ ಹೇಳಿದೆ ಅಂತೇಳಿ. ಆವಾಗ ಮತ್ತೊಂದ್ಸಲ ಜೋರಾಗಿ ಕೂಗಿ ಒಂದೇ ಒಂದು ಬಾಳೆಯನ್ನ ತೆಗೆದುಕೊಂಡು ಆನೆಯ ಹಿಂದೆ ಅಲ್ಲಿಂದ ಹೋಗಿದೆ. ನನ್ನ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈ ಒಂದು ವಾಕ್ಯ ಕೂಡ ಅಲ್ಲಿ ಅನೇಕ ವಾಕ್ಯಗಳು ನಮ್ಗೆ ಏನ್ ಮಾಡ್ತವೆ, ಅಲ್ಲಿ ಬಲ ಕೊಡ್ತವೆ. ಈ ವಾಕ್ಯದಲ್ಲಿ ಕೂಡ ಓದುವಾಗ ಇದನ್ನು ಈ ದಿವಸ ಈ ಸಮಯದಲ್ಲಿ ಕೂಡ ನನಗೆ ಸಾಕ್ಷಿ ಒಂದು ಯೋಚನೆ ಬಂತು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಅಕ್ಕಪಕ್ಕದವ್ರು ಹೇಳಿದ್ರು, ಅವನು ನಮಗೆಲ್ಲ ಮಾಯ ಮಂತ್ರ ಮಾಡ್ಸಕ್ಕೆ ಕೇರಳಕ್ಕೆ ಹೋಗಿದ್ದಾನಂತೆ, ಮಾಟ ಮಾಡ್ಸಕ್ಕೆ ಹೋಗಿದ್ದಾನೆ ಅಂತ ಹೇಳಿ ಅಕ್ಕಪಕ್ಕ ನಮ್ಮ ಜಾತಿಯವರಲ್ಲಿ ಈ ಮಾತು ಬಂತು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಬಂದಾಗ ಹೀಗೆ ಅಂತ ಹೇಳಿದ್ರು. ಅಲ್ಲಿಂದ ದೇವರು ನಮ್ಮನ್ನು ಮೇಲಕ್ಕೆ ಎತ್ತುತ್ತಲೇ ಬಂದ್ರು. ಆವಾಗ ಅವರ ಬಾಯಿಯನ್ನು ದೇವರು ಮುಚ್ಚಿಸಿದರು. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೂಡ ಯೇಸುಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ, ನನ್ನ ಜನರಲ್ಲಂತ ಯಾವ ಸ್ಥಳದಲ್ಲಿ ಕರೆಯಲ್ಪಡುವುದೋ ಅಲ್ಲಿಯೇ ಇವರು ಜೀವಂತ ದೇವರ ಮಕ್ಕಳು ಎಂದು ಕರೆಯಲ್ಪಡುವರು ಎಂಬುದಾಗಿ. ಆಮೇಲೆ ಅವರಿಗೆ ಬಹಳ ಆಶ್ಚರ್ಯವಾಗಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ದೇವರು ನಮ್ಮನಲ್ಲಿ ಏನ್ ಮಾಡಿದ್ರು, ಪ್ರಸನ್ನನಾದರು, ನಮ್ಮ ಮೇಲೆ ವಿರೋಧಿಗಳ ಪರವಾಗಿ ಹೋರಾಡಿದರು, ದಯೆ ತೋರಿಸಿದರು, ಕರುಣೆ ತೋರಿಸಿದರು, ಹಿರಿಯರನ್ನು ಆದುಕೊಳ್ಳದಿದ್ದರು. ದೇವರು ನನ್ನ ಮೇಲೆ ನಮ್ಮ ಕುಟುಂಬದಲ್ಲಿ, ಬಹಳ ದೊಡ್ಡ ಕುಟುಂಬದಲ್ಲಿ ದೇವರು ನನ್ನನ್ನು ಆರಿಸಿಕೊಂಡ್ರು. ಹಾಗೆ ಇವತ್ತು ಒಂದೊಂದು ಕಡೆ ಹಿರಿಯರನ್ನು ಆರಿಸಿಕೊಳ್ಳದಿದ್ದರು, ಮಕ್ಕಳನ್ನು ಆರಿಸಿಕೊಳ್ತಾರೆ, ಗಂಡರನ್ನು ಆರಿಸಿಕೊಳ್ಳದಿದ್ದರು ಹೆಂಡತಿಯನ್ನು ಆರಿಸಿಕೊಳ್ತಾರೆ, ಹೆಂಡತಿಯನ್ನು ಆರಿಸಿಕೊಳ್ಳದಿದ್ದರು ಗಂಡನನ್ನು ಆರಿಸಿಕೊಳ್ತಾರೆ. ನಾನಾ ರೀತಿಯಲ್ಲಿ ಇದು ದೇವರಿಂದ ಆಗುವಂತ ಕಾರ್ಯ. ಅಂತವರಿಗೆ ದೇವರು ಪ್ರಸನ್ನನಾಗ್ತಾರೆ, ಎಲ್ಲರಿಗೂ ಆಗುವುದಿಲ್ಲ. ದೇವರ ನಮಗೆ ಸ್ತೋತ್ರ. 24ನೇ ವಚನ. ಆರಾಮ್ಯರ ಅರಸನಾದ ಹಜಾಯೇಲನು ಮರಣ ಹೊಂದಲು ಅವನಿಗೆ ಬದಲಾಗಿ ಅವನ ಮಗನಾದ ಬೆನ್ನದನು ಅರಸನಾದರು. ನೋಡಿ, ಈ ಇಸ್ರೇಲರಿಗೆ ತೊಂದರೆ ಕೊಡುವಂತ ಅರಸ ಅವನೇನ್ ಮಾಡ್ದ, ಅವನು ಮರಣ ಹೊಂದಿದ, ಅವನ ಮಗ ಅಲ್ಲಿ ಅರಸನಾದ. 25ನೇ ವಚನ. ಯೆಹೋವಾಹಾಜನ ಮಗನಾದ ಯೆಹೋಶುವನು ತನ್ನ ತಂದೆಯ ಕಾಲದಲ್ಲಿ ಹಜಾಯೇಲನು ಯುದ್ಧ ಮಾಡಿ ಕಿತ್ತುಕೊಂಡಿದ್ದ ಪಟ್ಟಣಗಳನ್ನು ಬೆನ್ಹದನಿಂದ ತಿರುಗಿ ತೆಗೆದುಕೊಂಡನು. ಅವನನ್ನು 3 ಸಾರಿ ಸೋಲಿಸಿ ಇಸ್ರೇಲರ ಎಲ್ಲ ಪಟ್ಟಣಗಳು ಹಿಂದಕ್ಕೆ ತೆಗೆದುಕೊಂಡನು. ನೋಡಿ, ಇಸ್ರೇಲರ ಅರಸ ಏನ್ ಮಾಡ್ದ, ಈ ಹಜಾಯೇಲನು ಅವರ ವಿರೋಧಿಗಳು ಮೊದಲು ಯುದ್ಧದಲ್ಲಿ ಸೋಲಿಸಿ ಇವರನ್ನ ತೆಗೆದುಕೊಂಡ ಪಟ್ಟಣಗಳನ್ನೆಲ್ಲ ದೇವರು ಏನ್ ಮಾಡ್ದ, ಇಸ್ರೇಲರ ಅರಸನ ಮುಖಾಂತರ ಈ 3 ಸಾರಿ ಅವನನ್ನು ಸೋಲಿಸಿ ವಾಪಸ್ ಇಸ್ರೇಲರಿಂದ ಕಿತ್ತುಕೊಂಡ ಪಟ್ಟಣವನ್ನೆಲ್ಲ ವಶಪಡಿಸಿಕೊಟ್ಟರು. ದೇವರು ವಶಪಡಿಸಿಕೊಂಡನು. ಅದನ್ನೇ ನೋಡಿ, ಎಲೀಷ ನಾವು ಹಿಂದೆ ಇದನ್ನು ಓದಿದ್ದೇವೆ. ಅಲ್ಲಿ 3 ಸಾರಿ ಮಾತ್ರ ಬಾಣಗಳನ್ನು ಹೊಡೆದ, ಅದರಿಂದ 3 ಸಾರಿ ನೀನು ಅವನನ್ನು ಸೋಲಿಸ್ತೀಯ ಅಂತ ಅದೇ ವಾಕ್ಯ ಇಲ್ಲಿ ನೆರವೇರಿತು. 3 ಸಲ ಅವರನ್ನ ಸೋಲಿಸಿ
ಅವರ ಕೈಯಿಂದ ಅದೇ ವಿರೋಧಿಗಳು ವಶಪಡಿಸಿಕೊಂಡಿದ್ದನ್ನ ವಾಪಸ್ಸು ಅವರಿಗೆ ಹಿಂದಿರುಗಿ ಬರುವ ಹಾಗೆ ದೇವರು ಮಾಡಿದ್ರು. ಇದು ಇವತ್ತು ಕೂಡ ಕೆಲವರ ಜೀವಿತದಲ್ಲಿ ಕೆಲವರು ಅನ್ಯಾಯವಾಗಿ ದೇವರು ಆದುಕೊಂಡವರಂತ ಮುಖಾಂತರ ಆದುಕೊಂಡವರ ಆಸ್ತಿಯ ಪಾಸ್ತಿಯ ಯಾವುದನ್ನ ಅನ್ಯಾಯವಾಗಿ ವಿರೋಧಿಗಳು ಕಿತ್ತುಕೊಂಡಾಗ ಒಂದಲ್ಲ ಒಂದು ದಿವಸ ದೇವರಕ್ಕೊಂದು ಸಮಯ ಇಟ್ಟಿರ್ತಾರೆ. ಬೇರೆ ಅಂಥವರನ್ನು ಅವರ ವಿರೋಧಿಗಳ ಕೈಗೆ ಒಪ್ಪಿಸಿಕೊಟ್ಟು ಇವರ ಪರವಾಗಿ ನಿಂತು ಆ ಆಸ್ತಿ ಪಾಸ್ತಿ ಇವರ ಕೈಯಿಂದ ಬಿಟ್ಟು ಹೋದಂಥದ್ದು ವಾಪಸ್ ಇವರ ಕೈಗೆ ಬರುತ್ತದೆ. ಅಂದ್ರೆ ಅನ್ಯಾಯವಾಗಿ ಇನ್ನೊಬ್ರು ಕಿತ್ತುಕೊಂಡ್ರೆ ಮಾತ್ರ. ಮತ್ತೆ ಇವತ್ತು ಮದ್ಯಪಾನ, ಧೂಮಪಾನ ಅಥವಾ ವ್ಯಭಿಚಾರಕ್ಕಾಗಿ ಅಥವಾ ಯಾವುದೋ ಜೂಜಾಟಕ್ಕಾಗಿ, ಇಸ್ಪೇಟಿಗಾಗಿ, ನಾನಾ ರೀತಿಯವರ ಮೋಜು ಮಸ್ತಿಗಾಗಿ ಹಾಳು ಮಾಡಿದ ವಾಪಸ್ಸು ದೇವರು ಕೊಡಿಸುವುದಿಲ್ಲ. ದೇವರು ಆದುಕೊಂಡವರ ಆಸ್ತಿಯನ್ನ ಪಾಸ್ತಿಯನ್ನ ಪ್ರತಿಯೊಂದು ವಸ್ತುವನ್ನ ಇನ್ನೊಬ್ರು ಅನ್ಯಾಯವಾಗಿ ಕಿತ್ತುಕೊಂಡ್ರೆ ಖಂಡಿತವಾಗಿ ದೇವರು ಅದನ್ನು ಬೇರೆಯವರ ಮುಖಾಂತರ ಅವರನ್ನು ಸೋಲಿಸಿ ವಾಪಸ್ ಇವರಿಗೆ ಸಿಕ್ಕುವ ಹಾಗೆ ಮಾಡುತ್ತಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಈ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಾನು ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಮೇಲೆ ನೀವು ಇಟ್ಟಿರುವಂತಹ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇದನ್ನು ಕೇಳಿದವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ಅವರನ್ನು ಆಶೀರ್ವದಿಸಿರಿ. ನಿಮ್ಮ ವಾಕ್ಯದಂತೆ ನಡೆದು ಸತ್ಯ ಸುವಾರ್ತೆಯನ್ನು ಕೇಳಿ ಸುಳ್ಳು ಬೋಧಕರನ್ನು ಬಿಟ್ಟು ನಿಮ್ಮಲ್ಲಿಗೆ ಬಂದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿದ್ಯೆ, ಬುದ್ಧಿ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಂತ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಈಗಲೇ ಪ್ರಾರ್ಥಿಸಿದ ಹಾಗೆ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ದೇವರು ಯಾವಾಗಲೂ ನಿಮ್ಮೊಂದಿಗೆ ಇರಲಿ.